ಹೇಳಕ್ಕಾಗಲ್ಲ. ನೋಡ್ರಿ ಆಗ್ತಾವ. ಖಂಡಿತ ನಿಮ್ಮ ಮನೇಲಿ ಇರ್ಲೇಬೇಕು. ರಪ್ಪಂತ ಸ್ವರ್ಗ ಪಾಸ್ ಆಯ್ತು ಗೈಸ್ ನಮ್ಗೆ. ಮಿನಿಸ್ತೈತೆ ಅವರಿಗೆ. ಬಾಯ್ಸ್ ಆ್ಯಂಡ್ ಗರ್ಲ್ಸ್ ನಮಸ್ಕಾರಗಳು, ವೆಲ್ಕಮ್ ಟು ಇವತ್ತಿನ ಹೊಸ ವ್ಲಾಗ್. ಸೊ ಇವತ್ತು ನಾನು ನಮ್ಮ ಮನೆಯಲ್ಲಿ ಒಬ್ಬನೇ ಇದ್ದೀನಿ, ಒಬ್ಬನೇ ವ್ಲಾಗ್ನ ಶುರು ಮಾಡ್ತಿದ್ದೀನಿ. ವೆಲ್ಕಮ್ ಟು ದ ವ್ಲಾಗ್. ಆ್ಯಂಡ್ ಇವತ್ತು ಸಿಕ್ಕಾಬಟ್ಟೆ ಪ್ಲಾನ್ಸ್ ಇದೆ. ಫ್ರೆಂಡ್ಸ್ ಬರೋರಿದ್ದಾರೆ, ನಾನು ಹೊರಗಡೆ ಹೋಗೋದಿದೆ. ಎಲ್ಲ ಹೋಗ್ತಾ ಗೊತ್ತಾಗುತ್ತೆ ನಿಮ್ಗೆ ಏನೇನು ನಡೆಯುತ್ತೆ ಅಂತ ಅಂದ್ಬಿಟ್ಟು. ಯಾವ್ದಾದ್ರು ನಡೆಯುತ್ತೆ ತೋರಿಸ್ತೀನಿ, ಯಾವ್ದಾದ್ರು ನಡೆಯಲ್ಲ, ಹಿಂಗಾಗಬೇಕಾಗಿತ್ತು ಹಿಂಗಾಗಲಿಲ್ಲ ಅಂತ ಎಲ್ಲ ಹೇಳ್ತೀನಂತೆ. ಬಟ್ ಸರಿಕಂತೂ ಯಾರೇ ಹೊಸಬ್ರು ನೋಡ್ತಿರೋ ಮರದಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ಗೆ. ಆ್ಯಂಡ್ ಲೈಕ್ ಮಾಡಿದ್ರೆ ನೋಡ್ತೀರಾ, ನಿಮ್ಮದು ಇರಲಿ ಅಂತ ಒಂದೊಂದು ಲೈಕ್ ಹಾಕ್ಬಿಡಿ ಈ ನಮ್ಮ ವ್ಲಾಗಿಗೆ. ಆ್ಯಂಡ್ ಈಗ ಸದ್ಯಕ್ಕೆ ಹೋಗ್ಬಿಟ್ಟು ಪಟ್ಟಂತ ಹೇರ್ ಕಟ್ ಮಾಡಿಸ್ಕೊಂಬರೋಣ ಅಂತಿದ್ದೀನಿ. ಸ್ವಲ್ಪ ಕೂದಲು ಜಾಸ್ತಿ ಆಗ್ಬಿಟ್ಟಿದೆ. ಆ್ಯಂಡ್ ಬಿಯರ್ಡ್ ಗಿಡಲ್ಲ ಕ್ಲೀನಾಗಿ ಶೇಪ್ ಮಾಡಿಸ್ಕೊಂಬರೋಣ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಅದ್ರ ಜೊತೆಗೆ ಪಟ್ ಅಂತ ನೀವು ಮಾಡಬೇಕಾಗಿರೋ ಕೆಲಸ ಏನು ಹೇಳಿ, ಒಂದು ಅನ್ಬಾಕ್ಸಿಂಗ್ ಮಾಡಿದ್ದೀನಿ. ಹೋಗ್ಬಿಟ್ಟು ಆ ಅನ್ಬಾಕ್ಸಿಂಗ್ನ ನೋಡಿಕೊಂಡು ಪಟ್ ಅಂತ ಬಂದುಬಿಡಿ. ನಾಯಿ ಬೊಗಳ್ತಾ ಇದೆ, ನಾನು ಬ್ಲಾಗ್ ಮಾಡ್ಬೇಕಾದ್ರೆ ಸೌಂಡು. ಸೊ ಅನ್ಬಾಕ್ಸಿಂಗ್ ಮಾಡಿದ್ದೀನಿ, ಹೋಗಿ ಆ ಅನ್ಬಾಕ್ಸಿಂಗ್ ಏನು ಮಾಡಿದ್ದೀನಿ ಆ್ಯಂಡ್ ಅದ್ರ ವರ್ಕಿಂಗ್ ಎಲ್ಲ ನೋಡ್ಕೊಂಡು ಬಂದುಬಿಡಿ. ಅಷ್ಟರಲ್ಲಿ ನಾನು ಹೇರ್ ಕಟ್ ಎಲ್ಲ ಮುಗಿಸ್ಕೊಂಡು ನಿಮಗೆ ಸಿಗ್ತೀನಿ. ಗೈಸ್, ನಿಮ್ಮ ಮನೆಯಲ್ಲಿ ಯಾರಾದರೂ ಡಯಾಬಿಟೀಸ್ ಬಾರ್ಡರ್ ಲೈನಲ್ಲಿ ಇದ್ರೆ, ಇಲ್ಲ ಅಂದ್ರೆ ಡಯಾಬಿಟೀಸ್ ಇರೋರಿದ್ರೆ, ಈ ಒಂದು ಅಗ್ಯಾರೋನ ಗ್ಲೂಕೋಮೀಟರ್ ಖಂಡಿತ ನಿಮ್ಮ ಮನೇಲಿ ಇರಲೇಬೇಕು. ಈ ಒಂದು ಡಿವೈಸ್ ಇದ್ರೆ ಸಾಕು, ನೀವು ನಿಮ್ಮ ಮನೆಯಲ್ಲೇನೆ ನಿಮ್ಮ ಬ್ಲಡ್ ಶುಗರ್ ಲೆವೆಲ್ಸ್ ನ ಚೆಕ್ ಮಾಡ್ಕೊಬಹುದು. ಬಾಕ್ಸ್ ಓಪನ್ ಮಾಡಿದ್ದೆ ನಿಮ್ಗೆ ಈ ತರ ಒಂದು ಕ್ಯಾರಿಂಗ್ ಕೇಸ್ ಜೊತೆಗೆ ಸಿಗುತ್ತೆ. ಟ್ರಾವೆಲ್ ಮಾಡ್ಬೇಕಾದ್ರೂ ಈಸಿಯಾಗಿ ಕ್ಯಾರಿ ಮಾಡಬಹುದು. ಇದ್ರ ಜೊತೆಗೆ ಒಂದು ಯೂಸರ್ ಮ್ಯಾನ್ಯಲ್ ಕೂಡ ಸಿಗುತ್ತೆ. ಬಾಕ್ಸ್ ಓಪನ್ ಮಾಡಿದ್ದೆ ಮೊದಲನೇದಾಗಿ 2 ಬಾಟಲ್ ನಲ್ಲಿ 25 ಟೆಸ್ಟಿಂಗ್ ಸ್ಟ್ರಿಪ್ ಗಳು ಸಿಗುತ್ತೆ. ಅದ್ರ ಜೊತೆಗೆ 50 ಪೀಸಸ್ ಆಫ್ ಲೆನ್ಸೆಟ್ಸ್ ಅಂದ್ರೆ ನೀಡಲ್ಸ್ ಕೂಡ ಸಿಗುತ್ತೆ. ನೀಡಲ್ಸ್ ಮತ್ತೆ ಸ್ಟ್ರಿಪ್ಸ್ ಖಾಲಿ ಆದ್ರೆ ಅದನ್ನ ಸೆಪರೇಟ್ ಆಗಿ ಕೂಡ ನೀವು ಪರ್ಚೇಸ್ ಮಾಡ್ಕೊಬಹುದು. ನೆಕ್ಸ್ಟ್ ಬರೋದೇ ಲೆನ್ಸಿಂಗ್ ಡಿವೈಸ್. ಇದನ್ನ ನಾವು ಪಿಯರ್ಸಿಂಗ್ ಯೂಸ್ ಮಾಡ್ತೀವಿ. ನೀಡಲ್ ಪಿಯರ್ಸಿಂಗ್ ಗೆ ಲೆವೆಲ್ಸ್ ಕೊಟ್ಟಿದ್ದಾರೆ 1 to 5. ನೀವು ಎಷ್ಟು ಬೇಕೋ ಅದನ್ನ ಸೆಟ್ ಮಾಡ್ಕೊಬಹುದು. ನೆಕ್ಸ್ಟ್ ಬರೋದೇ ಮೈನ್ ಡಿವೈಸ್ ಅಗಾರೋನ ಗ್ಲೂಕೋಮೀಟರ್. ಬಾಕ್ಸ್ ನಲ್ಲೇ ಬರೋ ಎಕ್ಸ್ಟ್ರಾ ಬ್ಯಾಟರಿನ ಈ ಒಂದು ಡಿವೈಸ್ ಹಾಕಿ ಯೂಸ್ ಮಾಡಬೇಕಾಗುತ್ತೆ. ಮೊದಲನೇ ಸರಿ ಸೆಟಪ್ ಮಾಡೋದಕ್ಕೆ 2 ಬಟನ್ ನ ಜೊತೆಯಾಗಿ ಪ್ರೆಸ್ ಮಾಡಿ ಟೈಮು ಡೇಟು ಎಲ್ಲ ಸೆಟ್ ಮಾಡ್ಕೊಬೇಕು. ಟೆಸ್ಟ್ ಸ್ಟ್ರಿಪ್ ಹಾಕಿದ ತಕ್ಷಣ ಗ್ಲೂಕೋಮೀಟರ್ ಆನ್ ಆಗುತ್ತೆ. ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ರೀಡಿಂಗು ನೀವು ತಗೊಂಡಿದ್ದ ಸ್ಟ್ರಿಪ್ ನ ಬಾಟಲ್ ಮೇಲೆ ಇರೋ ರೀಡಿಂಗು ಸೇಮ್ ಆಗಿರ್ಬೇಕು. ನೀವು ಟೆಸ್ಟ್ ಮಾಡ್ತಿರೋದು ಬಿಫೋರ್ ಮೀಲಾ ಆಫ್ಟರ್ ಮೀಲಾ ಅಂತ ಸೆಟ್ ಮಾಡ್ಕೊಳ್ಳಿ. ಲ್ಯಾನ್ಸಿಂಗ್ ಡಿವೈಸ್ ಗೆ ನೀಡಲ್ ಹಾಕೊಳ್ಳಿ. ಟಿಪ್ ನ ಟ್ವಿಸ್ಟ್ ಮಾಡಿ ತೆಗೆದ್ರೆ ನಿಮಗೆ ನೀಡಲ್ ಕಾಣುತ್ತೆ. ಕ್ಯಾಪ್ ನ ಕ್ಲೋಸ್ ಮಾಡಿ ಕಾಕಿಂಗ್ ಕಂಟ್ರೋಲ್ ನ ಹಿಂದ್ಗಡೆ ಪುಲ್ ಮಾಡಿ ಬಿಡಿ. ಟೆಸ್ಟ್ ಮಾಡೋ ಜಾಗದಲ್ಲಿ ಸ್ಯಾನಿಟೈಸರ್ ಹಾಕಿ ಕ್ಲೀನ್ ಮಾಡ್ಕೊಳ್ಳಿ. ಫಿಂಗರ್ ಮೇಲೆ ಇಟ್ಟು ಆರೆಂಜ್ ಕಲರ್ ಬಟನ್ ಪ್ರೆಸ್ ಮಾಡಿದ್ರೆ ನೀಡಲ್ ಪಿಯರ್ಸ್ ಆಗುತ್ತೆ. ಗ್ಲೂಕೋಮೀಟರ್ ಮೇಲೆ ಹಾಕಿರೋ ಸ್ಟ್ರಿಪ್ ನ ಬ್ಲಡ್ ಕಾಂಟ್ಯಾಕ್ಟ್ ತಂದ್ರೆ ಸಾಕು, ವಿತಿನ್ 5 ಸೆಕೆಂಡ್ಸ್ ನಿಮ್ಮ ಬ್ಲಡ್ ಶುಗರ್ ಲೆವೆಲ್ ಗೊತ್ತಾಗುತ್ತೆ. ಆಫ್ಟರ್ ಮೀಲ್ ಈ ರೀಡಿಂಗ್ ನಾರ್ಮಲ್ ಇರೋದ್ರಿಂದ ಯಾವ್ದು ಇಂಡಿಕೇಶನ್ ಬಂದಿಲ್ಲ ನನಗೆ. ಅದೇ ರೀಡಿಂಗ್ ಜೊತೆಗೆ ಕೀಟೋ ಇಲ್ಲ ಹೈಪೋ ಅಂತ ಬಂತು ಅಂದ್ರೆ ನೀವು ನಿಮ್ಮ ಡಾಕ್ಟರ್ ನ ಕನ್ಸಲ್ಟ್ ಮಾಡಬೇಕಾಗುತ್ತೆ. ಕೊನೆಯಲ್ಲಿ ಯೂಸ್ ಮಾಡಿರೋ ಸ್ಟ್ರಿಪ್ ಮತ್ತೆ ನೀಡಲ್ ನ ಡಿಸ್ಪೋಸ್ ಮಾಡಬಿಡಿ. ಈ ಡಿವೈಸ್ ನಲ್ಲಿ ನೀವು ಕಳೆದ 180 ಟೆಸ್ಟ್ ನ ರೀಡಿಂಗ್ಸ್ ನ ಸೇವ್ ಮಾಡಿ ಇಟ್ಕೊಂಡಿರುತ್ತೆ. ಅಗ್ಯಾರೋನ ಈ ಗ್ಲೂಕೋಮೀಟರ್ ನ ನೀವು ಪರ್ಚೇಸ್ ಮಾಡೋದಕ್ಕೆ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಸೆಕ್ಷನ್ ಅಲ್ಲಿ ಪಿನ್ ಮಾಡಿದೀನಿ. ಸದ್ಯಕ್ಕೆ ಹೋಗ್ಬಿಟ್ಟು ಹೇರ್ ಕಟ್ ಎಲ್ಲ ಮಾಡಿಸ್ಕೊಂಡು ಕ್ಲೀನ್ ಆಗಿ ಬಂದಿದ್ದು ರೆಡಿ ಆಗಿದ್ದೀನಿ. ನೀವು ಅನ್ಬಾಕ್ಸಿಂಗ್ ನೋಡ್ಕೊಂಡ್ರೆ ಅನ್ಕೋತೀನಿ. ಸದ್ಯಕ್ಕೆ ಪ್ಲಾನ್ ಏನಪ್ಪಾ ಅಂದ್ರೆ ಹೊರಗಡೆ ಹೋಗ್ಬೇಕು ಅನ್ಕೊಂತಾ ಇದ್ದೀನಿ. ಹೇಳಿಲ್ವಾ, ಯಾವುದು ನಾವು ಅನ್ಕೊಂಡಂಗೆ ಆಗಲ್ಲ. ನಾನು ಅನ್ಕೊಳ್ಳೋದೊಂದು ಅದು ಆಗೋದೊಂದು. ಬಿಕಾಸ್ ಇನ್ನೊಬ್ಬರ ಮೇಲೆ ಡಿಪೆಂಡೆಂಟ್ ಅಂದರೆ ನಮ್ಮ ಪ್ಲಾನ್ ಎಕ್ಸಿಕ್ಯೂಟ್ ಆಗೋಕ್ಕೆ ಇನ್ನೊಬ್ರು ಇನ್ವಾಲ್ವ್ ಆಗಬೇಕು. ಸೊ ಆ ಥರ ಇತ್ತು. ಸೊ ಅದಕ್ಕೋಸ್ಕರ ಇದು ಮಾತು ಮುಂಚೆನೇ ಹೇಳಿದ್ದು, ಅವ್ರು ದೂರಿಂದ ಬರ್ತಾರೆ ಅಂತ. ಅವ್ರು ಯಾರು ಅಂತ ಆಮೇಲೆ ತೋರಿಸ್ತೀನಂತೆ. ಬಟ್ ಸದ್ಯಕ್ಕೆ 2 ಫಂಕ್ಷನ್ ಇದೆ. ಒಂದು ಬೀಗ್ ರೂಟ ಇದೆ, ಇನ್ನೊಂದು ಎಂಗೇಜ್ಮೆಂಟ್ ಫಂಕ್ಷನ್ ಇದೆ. ಈ ಕಡೆ ಬೀಗ್ ರೂಟನ್ನು ಬಿಡೋಕ್ಕಾಗಲ್ಲ, ಬಿಕಾಸ್ ನಾನ್ ವೆಜ್ಜು. ಅದನ್ನು ಬಿಟ್ಬಿಟ್ಟು ವೆಜ್ ತಿನ್ನೋಕೆ ಹೋಗೋದು ಸ್ವಲ್ಪ ಮನಸ್ಸಿಗೆ ಬೇಸರ. ಬಟ್ ಎಂಗೇಜ್ಮೆಂಟ್ ಫಂಕ್ಷನ್ಗೆ ಬರಲೇಬೇಕು ಅಂತ ಫೋನ್ ಹಾಕಿ ಬರ್ತಾಯಿದೆ ನನ್ನ ಫ್ರೆಂಡ್ ಕಡೆಯಿಂದ. ಸೊ ಹಾಗಾಗಿ ಯಾವುದಕ್ಕೆ ಹೋಗೋದು, ಯಾವುದಕ್ಕೆ ಬಿಡೋದು, ಏನು ಕತೆ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಆ್ಯಂಡ್ ಎಂಗೇಜ್ಮೆಂಟ್ ಫಂಕ್ಷನ್ ತುಂಬ ದೂರ ಇದೆ ನಮ್ಮ ಮನೆಯಿಂದ. ಬಟ್ ಬೀಗ್ ರೂಟ ನಮ್ಮ ಮನೆಯಿಂದ ಒಂದು ಸ್ವಲ್ಪ ದೂರದಲ್ಲೇ, ಇಲ್ಲೇ ಹತ್ತಿರದಲ್ಲೇ ಇದೆ. ಅದು ನಮ್ಮ ಜಿಮ್ ಓನರ್ನ ಬೀಗ್ ರೂಟ. ಸೊ ಹಾಗಾಗಿ ಅದು ಮಿಸ್ ಮಾಡೋಂಗಿಲ್ಲ. ಆ್ಯಂಡ್ ನೋಡೋಣ ಏನು ಮಾಡೋದು ಅಂತ ಕನ್ಫ್ಯೂಷನ್ ಇದ್ದೀನಿ. ಸೊ ಅದಕ್ಕೆ ಯಾವ್ದಾದ್ರು ಒಂದು ಪಟ್ಟಂತ ಮುಗಿಸ್ಕೊಳ್ಳೋಣ ಅಂತ ಅಂದ್ಕೊಂಡು ನನ್ನ ಫ್ರೆಂಡಿಗೆ ಫೋನ್ ಹಾಕಿ ಇವಾಗ ಹೋಗ್ತಾ ಅಂದರೆ ಕೋಆರ್ಡಿನೇಟ್ ಮಾಡ್ಕೊಂಡು ಹೊಡ್ತೀನಿ. ಗೈಸ್ ಎಲ್ಲಿದ್ದೀವಿ ನೋಡಿ ಗೈಸ್, ಎಲ್ಲಿದ್ದೀವಿ ನೋಡ್ರಿ. ಒಂದು ದೊಡ್ಡ ಸರ್ಕಸ್ಸೇ ಆಯಿತು. ಆ್ಯಂಡ್ ಸರ್ಕಸ್ ನಂತರ ಯಾವ ಏರಿಯಾ ಇದು? ಹತ್ರ ಹೆಬ್ಬಾಳ. ಓಕೆ ನಾನು ಸೊ ಹೇಳಿದ್ನಲ್ಲ, ಒಂದು ಫಂಕ್ಷನ್ ಅಟೆಂಡ್ ಮಾಡಿದೆ. ಆವಾಗಲೇ ನಾನ್ ವೆಜ್ ತೋರಿಸಿದ್ನಲ್ಲ, ಒಂದು ಕ್ಲಿಪ್ ಹಾಕ್ನಲ್ಲ, ಅದು ನಾನ್ ವೆಜ್ ಊಟ ಅದು ಮುಗೀತು. ಮದುವೆದು. ಈಗ ಎಂಗೇಜ್ಮೆಂಟ್ ಅಟೆಂಡ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಹೋಗ್ತಾ ಇದ್ದೀನಿ. ಆ್ಯಂಡ್ ನನ್ನ ಜೊತೆಗೆ ನಮ್ಮ ಲೋಕೇಶ್ ಬ್ರೋ ಇದ್ದಾರೆ. ಆಫ್ಟರ್ ಎ ವೆರಿ ಲಾಂಗ್ ಟೈಮ್, ಆಫ್ಟರ್ ಏಜಸ್, ವರ್ಷಗಳೆಲ್ಲ ಕಳೆದಾದ್ಮೇಲೆ ಇವತ್ತು ನಾನು ಮತ್ತೆ ಲೋಕೇಶ್ ಬ್ರೋ ಹೋಗ್ತಾ ಇದ್ದೀವಿ. ಇದನ್ನು ಮುಗಿಸ್ಕೊಂಡು ಬೇರೆ ಕಡೆ ಹೋಗೋಣ ಅಂತ ಪ್ಲಾನ್ ಹಾಕೊಂಡಿದ್ದೀವಿ. ಎಲ್ಲಿ ಏನೋ ನೋಡಿದಂತೆ. ಬಟ್ ಸದ್ಯಕ್ಕೆ ಪಟ್ ಅಂತ ಹೇಳ್ಬಿಟ್ಟು ಈ ಎಂಗೇಜ್ಮೆಂಟ್ ಮುಗಿಸ್ಕೊಳ್ಳೋಣ. 50 ಮೀಟರ್ಸ್, 1 ನಿಮಿಷ ಲೊಕೇಶನ್ ನೋಡ್ಬಿಟ್ಟು ಸಿಗ್ತೀನಿ. ಗೈಸ್, ಎಲ್ಲೋದ್ರೂ ಈ ಪಾರ್ಕಿಂಗ್ ಸಮಸ್ಯೆ ಮುಗಿಲಿಲ್ಲ ಗೈಸ್. ನಾವು ಬಂದಿರೋ ಎಂಗೇಜ್ಮೆಂಟ್ ಸೆರೆಮನಿ ಅದು ಗಗನ ಹುಡುಗಿ ಹೆಸರದು. ಟೈಮ್ ಎಷ್ಟಾಗಿದೆ ನೋಡಿ, 3:45 ಆಗಿದೆ. ಎಂಗೇಜ್ಮೆಂಟ್ ಇದ್ದಿದ್ದು 12 ಗಂಟೆಯಿಂದ ಏನೋ 11 ಗಂಟೆ 12 ಗಂಟೆ ಅಷ್ಟೇ ಬಂದಿದ್ದೀವಿ ಗೈಸ್. ಮದುವೆ ಹೆಣ್ಣು ಗಂಡು, ಮದುವೆ ಅಲ್ಲ ಎಂಗೇಜ್ಮೆಂಟ್ ಹೆಣ್ಣು ಗಂಡು ಅಲ್ಲಿ ಬ್ಯುಸಿಯಾಗಿದ್ದಾರೆ. ನಾವಿಲ್ಲೇ ರೌಂಡ್ ಟೇಬಲ್ ಹಾಕೊಂಡು ಕುತ್ಕೊಂಡಿದ್ದೀವಿ. ನೋಡಿ ವ್ಲಾಗ್ ಮಾಡ್ತಾ ಇದ್ದೀವಿ. ಹೇಳಿ, ಏನು ಹೇಳ್ತೀಯಾ?
ಹೇಳು ಬ್ಲಾಗ್ ಮಾಡಲ್ವಾ ಇವತ್ತು ಅಂತ ಕೇಳ್ತಿದ್ದಂತಲ್ಲ ನಿಮ್ಮ ಅಕ್ಕ ಹೇಳಿದ್ರು ಏನಿಲ್ವಾ? ಶುರುವಾಯ್ತಾ ಬ್ರೋ? ಶುರುವಾಯ್ತು. ಕುತ್ಕೊಳ್ಳಿ ಪ್ಲೀಸ್ ಬಿ ಸೀಟೆಡ್ ಬ್ರೋ. ಸೊ ಗೈಸ್, ಇವತ್ತು ಒಂದು ರೀಲ್ ಮಾಡೋ ಪ್ಲಾನ್ ಇತ್ತು ಆ್ಯಕ್ಚುಲಿ. ಅದಕ್ಕೆ ಮುಂಚೆನೇ ನಾವು ಮಾತಾಡ್ಕೊಂಡಿದ್ವಿ ರೀಲ್ ಮಾಡೋಣ ಅಂದ್ಬಿಟ್ಟು. ಆಂಟಿ ಆಂಟಿ ನೋಡಿ ಬಂದಿದ್ದೀನಿ, ಮಿಸ್ ಮಾಡಿಲ್ಲ. ಊಟ ಆಯ್ತು ಆಂಟಿ ಬ್ರೋ, ನೀವು ಊಟ ಬನ್ನಿ ಹೇಳೀಗ ಯಾವ ರೀಲ್ ಮಾಡೋಣ ನೋಡಿ ಆಂಟಿ. ಇವಾಗ ಏನು ಬೇಡ ಅಂತಾರೆ, ನೀವೇ ಹೇಳಿದ್ರಿ ತಾನೇ ರೀಲ್ ಮಾಡ್ಬೇಕಂತಪ್ಪ ಅಂತ. ಎಲ್ಲಿ ನಿಮ್ಮ ಅಕ್ಕ ಬ್ಯುಸಿ ಆಗಿದ್ದಾರೆ ನೋಡಲ್ಲಿ. ಅವ್ರು ಯಾವ ಸಾಂಗ್ ಹೇಳ್ತಾರೋ ಆ ಸಾಂಗ್ ಮಾಡೋಣ, ರೀಲ್ ಮಾಡ್ಬೇಕಂತ. ಇದು ಆಲ್ರೆಡಿ ಅವತ್ತೇ ಡಿಸೈಡ್ ಆಗಿತ್ತು. ಈ ಫೋಟೋಗ್ರಾಫರ್ದು ನೋಡಿ ಗೈಸಲ್ಲಿ ಹೆಂಗೆ ಅಂತ ಪೋಸ್ಗಳು ಹೇಳ್ಕೊಡ್ತಾರೆ ಮಧ್ಯದಲ್ಲಿ ಒಬ್ಬ ಹುಡುಗನ್ನೇ ಇಬ್ಬರು ಹುಡುಗರೇ ಪೋಸ್ಗಳು ಮಾಡಿಕೊಂಡು ಹುಡುಗಿಗೆ ಹೇಳ್ಕೊಡ್ತಾ ಇದ್ದಾರೆ. ಅದನ್ನೆಲ್ಲ ಪೋಸ್ ಮಾಡೋ ಜೊತೆಗೆ ಸಕ್ಸಸ್ಫುಲ್ಲಾಗಿ ಸೈಕ್ ಆಗಿಬಿಡ್ತಾರೆ ಹುಡುಗಿರು. ನಿಮ್ಮ ಮದುವೆಲು ಹಿಂಗೆ ಮಾಡಿದ್ರಾ ಬ್ರೋ? ಹೌದಾ? ಎಲ್ಲದನ್ನು ಪೋಸ್ ಮಾಡಿದ್ರಾ? ನೀವು ಮಾಡಿದ್ರೆ ಬಿಡಿದ್ರಾ? ನೀವು ಯಾರು ಹೇಳಿದೀವೋ ನಿಮ್ಮ ಬಗ್ಗೆ ಗೊತ್ತಿಲ್ವಾ? 10 ವರ್ಷ ನಿಮ್ದು ಹಳೇದಾಗಿದೆ ಬಿಡ್ರಿ. ಇವಾಗೆಲ್ಲ ಅಪ್ಡೇಟೆಡ್ ಪೋಸ್ಟ್ಗಳು ಬಂದಿರ್ತವೆ. ಇದೆಲ್ಲ ನಿಮ್ದು ಹಳೆ ಪೋಸ್ಟ್ಗಳು. ನಾನು ವಿಡಿಯೋ ನೋಡ್ಕೊಂಡು ಅರ್ಧ ಗಂಟೆ ನಕ್ಕಿದ್ದೀವಿ. ಹೌದಾ? ಆ ಪೋಸ್ಗಳು ಅವ್ರನ್ನ ಕ್ಯಾಮ್ರಾಮನ್ ಹೇಳಿರ್ತಾರ, ಆಮೇಲೆ ವಿಡಿಯೋ ಅಲ್ಲಿ ಹಾರ್ಕೊಂಡ್ ಬರೋದು ಈಗಿಂದ ಈ ಸೈಡಿಂದ ಈ ಸೈಡ್ ಹೋಗೋದು. ತೋರಿಸೇ ಬಿಡ್ತೀನಿ ನಿಮಗೆ. ಫುಲ್ ಅಪ್ಡೇಟ್ ಆಗ್ಬಿಡುತ್ತೆ ಗೈಸ್ ಇವಾಗೆಲ್ಲ ಪೋಸ್ಟ್ಗಳು. ಏನೇನೋ ಹೇಳ್ಕೊಡ್ತಾರೆ ಪಾಪ. ಅಲ್ಲಿ ಫೋಟೋ ತೆಗೆಸ್ಕೊಳ್ಳೋ ಸೈಡ್ ನಿಂತಿರೋರು ತಲೆ ಕೆಡ್ಸ್ಕೊಂಡವ್ರೆ, ಇನ್ನೂ ಯಾವಾಗ ಬಿಡ್ತಾರೋ ಏನು ಅಂತ. ಸೈಕ್ ಆಗಿದೆ, ತೋರ್ಸೋದು ಬೇಡ. ಬಟ್ ಅದ್ರದ್ದು ಗೊತ್ತಾಯ್ತು ನೋಡಿ ಆ ಕಾಲದವರು ಅಂತ. ಅದು ನೋಡಿದ ತಕ್ಷಣ ಗೊತ್ತಾಯ್ತು ನೀವು ಎಷ್ಟು ವರ್ಷ. ಬೇಕಾದ್ರೆ ನೀವು ಎಷ್ಟು ವರ್ಷ ಗೆಸ್ ಮಾಡುವಂಥ ವಿಡಿಯೋ ತರಿಸಿದ್ರೆ ಹೇಳ್ಬಿಡ್ತಾ ಇದ್ದೆ ಬ್ರೋ. 10-15 ವರ್ಷದ ಹಿಂದೆ ಇದ್ದೀರಾ ನೀವು ಅಂತ ಗೈಸ್. ಹಂಗಾರೆ ಯೋಚನೆ ಮಾಡಿ, ನಮ್ಮ ಲೋಕೇಶ್ ಬ್ರೋ ನನಗಿಂತ ಎಷ್ಟು ದೊಡ್ಡವರು, ಅವ್ರಿಗೆ ಎಷ್ಟು ವಯಸ್ಸಾಗಿದೆ, ನಾನು ಎಷ್ಟು ಚಿಕ್ಕವನು ಅಂದ್ಬಿಟ್ಟು. ಚಿಕ್ಕವನ ಜೊತೆ ಈ ಥರ ಸ್ನೇಹ ಮಾಡ್ತೀರಲ್ಲ ಬ್ರೋ, ಯಾರು ಬೈಯಲ್ವಾ? ಬಾಯ್ಸ್ ನಾವು ಏಜ್ ನೋಡೋಣ, ಸುಮ್ಮನೆ ಸ್ನೇಹ ಮಾಡ್ತೀವಿ ಅಷ್ಟೇ. ಸೊ ಗೈಸ್, ಗಂಡು ಹೆಣ್ಣಿಗೆ ವಿಶ್ ಮಾಡಿದ್ದಾಯಿತು. ಆ್ಯಂಡ್ ಈಗ ನಾವು ಹೊರಡುತ್ತಾ ಇದ್ದೇವೆ. ಮಳೆ ಬರೋ ಥರ ಆಗಿದೆ, ಒಳ್ಳೆ ವೆದರ್ ಲೋಕೇಶ್ ಬ್ರೋ. ಹಾಂ, ಏನು ಮಾಡೋದು? ಏನೋ ಮಾಡೋಣ. ಒಳ್ಳೆ ಜಾಲಿ ಡ್ರೈವ್ ಆಗುತ್ತೆ ಗೈಸ್. ಫುಲ್ ಟೆನ್ಷನ್ ಅಂತ ನಮ್ಮ ಲೋಕೇಶ್ ಬ್ರೋಗೆ ತಲೆ ಕೆಡ್ಸ್ಕೊಂಡ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ಈ ಒಂದು ಮಚ್ ನೀಡೆಡ್ ಬ್ರೇಕು ಪ್ಲ್ಯಾನ್ ಇರದೇ ಇದ್ದಿದ್ದು ಪ್ಲ್ಯಾನ್ ಮಾಡ್ಕೊಂಡಿಲ್ಲ ಲಾಸ್ಟ್ ಮೂಮೆಂಟಲ್ಲಿ ನಾವು. ನೋಡೋಣ. ಜಾಮ್ ನೋಡಿ ಗೈಸಲ್ಲಿ ಬಡ್ಡಿ ಮಗಂದು ಹೆಂಗೈತೆ. ನಾನು ಇವಾಗ ಬ್ಲಾಗ್ ಮಾಡಕ್ ಸ್ಟಾರ್ಟ್ ಮಾಡಿದೆ, ಬಟ್ ಅವಾಗಿಂದನೂ ಫುಲ್ ಜಾಮೆ. ಏನ್ ಗುರು ಇಷ್ಟು ಉದ್ದ ಇದೆ ಅಂತ ಸ್ಟಾರ್ಟ್ ಮಾಡಿ ಬ್ಲಾಗ್ ಮಾಡಕ್ಕೆ. ಈ ಫ್ಲೈಓವರ್ ಫುಲ್ ಐತೆ ಗುರು. ಅಯ್ಯೋ ಬ್ರೋ, ಏನ್ ಕತೆ ಬ್ರೋ. ಅಲ್ಲಿ ನೋಡಿ ಬ್ರೋ, ಈ ಫ್ಲೈಓವರ್ ಫುಲ್ ಐತೆ. ಅಲ್ಲಿ ನೋಡ್ರಿ, ಫುಲ್ ಜಾಮು ಬ್ರೋ. ಇವರೆಲ್ಲ ಯಾವಾಗ ಮನೆಗೆ ಹೋಯ್ತಾರೆ? ಇವತ್ತು ಹೋಯ್ತಾರಾ? 4:50, 7 ಗಂಟೆ 8 ಗಂಟೆ ನಿಯರ್ ಇರೋರು. ಅಲ್ಲಿ ನೋಡಿ, ಅದು ಫುಲ್ ಎಂಡ್ವರೆಗೂ ಎಲ್ಲಿವರೆಗೂ ಕಣ್ಣು ಹೋಗ್ತೀವಿ ಅಲ್ಲಿವರೆಗೂ ಜಾಮ್ ಇದೆ. ಓಕೆ, ಇಲ್ಲೊಂದು ಸ್ವಲ್ಪ ಗ್ಯಾಪ್ ಇದೆ, ಏನಕ್ಕೆ ಬಿಟ್ಕೊಂಡವ್ರೋ ಗೊತ್ತಿಲ್ಲ. ಮತ್ತೆ ವೆಹಿಕಲ್ ಬರ್ತಾವೆ. ಇಲ್ಲೆಲ್ಲ ನೋಡಿ ಜಾಮೆ. ಮತ್ತೆ ಕೆಲವೊಂದು ಗಾಡಿಗಳು ಸ್ಟಾರ್ಟ್ ಆಗಿರಲ್ಲ, ಅದಕ್ಕೋಸ್ಕರ ಗ್ಯಾಪ್ ಆಗಿರುತ್ತೆ ಹತ್ರ. ಓ ಮೈ ಗಾಡ್, ಸೀಲಾ, ದಿಸ್ ಇಸ್ ವೆರಿ 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 ಟೆನ್ಷನ್ ಗಿವಿಂಗ್ ಸಿಚುವೇಶನ್. ನಾನೇನಾದ್ರೂ ಬರ್ತಿದ್ದೆ ಅಂತ ಇಟ್ಕೊಳ್ಳಿ ಆ ಸೈಡಿಂದ, ಈ ಟೈಮ್ ಅಷ್ಟೊತ್ತಿಗೆ ಸೈಕ್ ಆಗ್ಬಿಟ್ಟಿರ್ತಾ ಇದೆ ಗೈಸ್. ನಾನು ಅಲ್ಲಿ ಗುರು, ಅಲ್ಲಿವರೆಗೂ ಜಾಯಿನ್ ಆಗ್ತಿರೋದು ಇವಾಗ. ಸ್ವಲ್ಪ ಕ್ರೇಜಿ. ಏನು ಇಲ್ಲ ಗೈಸ್, ಸಿಂಪಲ್ ಒಂದು ಲಾರಿ ಕೆಟ್ಟು ನಿಂತಿದೆ ಅಷ್ಟೇ ಈ ಫ್ಲೈಓವರ್ ಮೇಲೆ. ಗೈಸ್, ಇವತ್ತು ನಾವು ಒಂದು ಬ್ರೇಕ್ ಹಾಕಿದ್ದೀವಿ. ಬ್ರೇಕು ನಮ್ಮ ರೆಗ್ಯುಲರ್ ಅಡ್ಡ ಒಂದಿದೆ, ಹಾಸನ ಹೈವೇ ಹಿಡಿದ್ರೆ ನಾವು ಒಂದು ಜಾಗದಲ್ಲಿ ಬ್ರೇಕ್ ಹಾಕ್ತೀವಿ. ಆ ಜಾಗ ಬಿಟ್ಟು ಇನ್ನೊಂದು ಜಾಗದಲ್ಲಿ ಬ್ರೇಕ್ ಹಾಕಿದ್ದೀವಿ ಇವತ್ತು. ಸುಮ್ಮನೆ ಹಂಗೆ ಜ್ಯೂಸ್ ಗೀಸ್ ಕುಡಿಯೋಣ ಅಂತ. ಯಾಕೆ ಒಂದು ಸ್ವಲ್ಪ ನಾನ್ ವೆಜ್ ಇದು ಹೊಟ್ಟೆ ಉಬ್ಬರಿಸ್ದಂಗೆ ಆಗ್ತಾಯಿದೆ, ಅದಕ್ಕೋಸ್ಕರ ಒಂದಿಷ್ಟು ಜ್ಯೂಸ್ ಕುಡಿದ್ರೆ ಸರಿ ಆಗ್ಬೋದು ಎಂದು ನಮ್ಮ ಭಾವನೆ. ಗೈಸ್ ನೋಡಿ ಗೈಸ್, ಇಲ್ಲಿ ನೋಡ್ರಿ, ಇಲ್ಲಿ ಬಡ್ಡಿ ಮಗುದು ಭಾನುವಾರ ಏನಾದ್ರು ಬಂದ್ಬಿಟ್ರೆ ಸಾಯಂಕಾಲ ಬೆಂಗಳೂರು ಕಡೆಗೆ ರೆಡಿ ಇರೀಲಿಕ್ಕೆ. ಮತ್ತೆ ಇನ್ನೇನು ಲೋಕೇಶ್ ಬಸ್ ಸಮಾಚಾರ? ಹೌ ಇಸ್ ದ ಜೋಶ್? ಜೋಶ್ ಇಸ್ ಗುಡ್ ನೌ. ಗುಡ್. ಗ್ರೀನ್ ಟೀ ಹಾಕೋಣ ಮುಂದೆ. ಹಾಂ, ಗ್ರೀನ್ ಟೀ ಗೈಸ್, ನಮ್ಮ ಗ್ರೀನ್ ಟೀ ಜಾಗ ಒಂದಿದೆ. ಗ್ರೀನ್ ಟೀ ಜಾಗ ಅನ್ನೋಕ್ಕಾಗಲ್ಲ, ಬಟ್ ರೆಗ್ಯುಲರ್ ಆಗಿ ಸ್ಟಾಪ್ ಆಗ್ತೀವಿ. ಓಕೆನಾ? ಇಲ್ಲಿ ಬಂದ್ಬಿಟ್ಟು ನಾವು ಹಾಸನ ಹೈವೇಗೆ
ಸೊ ಅದೇ ಎಕ್ಸಾಕ್ಟ್ ಜಾಗದಲ್ಲಿ ಈಗ ನಾವು ಮತ್ತೆ ಸ್ಟಾಪ್ ಹಾಕೋಣ, ಟೀ ಕುಡಿಯೋಕ್ಕೆ ಅಂತ ಅಂದ್ಕೊಂಡಿದ್ದೀವಿ. ಓಕೆನಾ? ಅದಾದಮೇಲೆ ನಾನು ಡ್ರೈವಿಂಗ್ ತೊಗೋತೀನಿ ಅಂತ ಹೇಳಿದ್ದೆ ನಮ್ಮ ಸರ್ಗೆ. ಅದೇನೋ ಅದಕ್ಕೆ ಮುಂಚೆನೇ ತಗೋಬಿಟ್ಟೆ, ಓಡಿಸೋಣ ಅಂತ. ಬಿಕಾಸ್ ನಮ್ಮ ಲೋಕೇಶ್ ಬಗ್ಗೆ ಸ್ವಲ್ಪ ಕ್ವಾಲಿಟಿ ಟೈಮ್ ಬೇಕಿತ್ತಂತೆ, ಕ್ವಾಲಿಟಿ ಟೈಮ್ ಅವ್ರದ್ದೇ. ಸೂಪರ್ ಬ್ಯೂಟಿಫುಲ್ ಸನ್ಸೆಟ್ ಐತೈತೆ ಗೈಸ್. ಇಲ್ಲೇ ಸ್ಟಾಪ್ ಹಾಕಿ ಒಂದು ಜ್ಯೂಸ್ ಕುಡ್ಕೊಂಡ್ವಿ. ರೆಗ್ಯುಲರ್ ಸ್ಟಾಪು. ಆ್ಯಕ್ಚುಲಿ ಅಲ್ಲಿ ಹಾಕ್ತಿದ್ದು ನಾವು, ಇಲ್ಲಿ ಜಾಮ್ ಆಗಿದ್ದಕ್ಕೆ ಇಲ್ಲೇ ಹಾಕಿದ್ದೀವಿ. ನೋಡಿ ಈ ಸೈಡು ಫುಲ್ ಜಾಮ್ ಆಗ್ಬಿಟ್ಟಿದೆ. ಈ ವ್ಲಾಗಲ್ಲಿ ಬರೀ ಜಾಮು 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 ಅಂತಾನೆ ಇದ್ದೀನಿ. ನುಗ್ಗು 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 ನುಗ್ಗು. ಗೈಸ್ ಬಿಡೋದು ಬೇಡ ಗೈಸ್, ಇವ್ರನ್ನ ಬಿಡೋದು ಬೇಡ. ಏನು ಹೇಳ್ತೀರಾ? ಬೇಡವಾ? ಹೇಳಕ್ಕಾಗಲ್ಲ. ನೋಡ್ರಿ ನೋಡ್ರಿ ನೋಡ್ರಿ, ಆಗ್ತಾವನ್ ಶಿಷ್ಯ. ನಾವ್ ಬಿಡ್ತೀವಿ, ಬೈಕೊಂಡಿರ್ತಾರ ಅವನು. ಅಲ್ಲ ಆಕ್ಚುಲಿ ನಮ್ ತಪ್ಪಲ್ಲ, ಅವನಿರೋದು ಆ ಡಿವೈಡರ್ಗೆ ಕರೆಕ್ಟಾಗಿ ಬಂದ, ನಾವು ಕರೆಕ್ಟಾಗಿ ಲೇನ್ ಫಾಲೋ ಮಾಡ್ಕೊಂಡು ಹೋಗ್ತಾ ಇದೀವಿ. ಅವ್ರು ನುಗ್ಗಿರೋದು ಮಧ್ಯದಲ್ಲಿ. ಬಿಡಲ್ಲ ಹೇಳ್ರಿ ನೀವೊಂದ್ಸರಿ. ಬಿಡೋದೇ ಇಲ್ಲ ಅದು. 3ಕ್ಕೆ ಮುಕ್ತಾಯ. ಇಲ್ಲೇ ಹೈವೇನಲ್ಲೇ ಒಂದು ಸ್ಟಾಪ್ ಹಾಕಿದೀವಿ. ಸ್ಟಾಪ್ ಏನಕ್ಕೆ ಹಾಕಿದೀವಿ ಅಂದ್ರೆ ಇವತ್ತು ಏನೋ ಒಂಚೂರು ಮಿಸ್ಸಿಂಗ್ ಫೀಲ್ ಬರ್ತಿತ್ತು. ನಮ್ಮ ಲೋಕೇಶ್ ಬ್ರೋ ಕೇಳಿದೆ ಏನಿರ್ಬೋದು ಅಂತ ಅಂದ್ಬಿಟ್ಟು, ಅವಾಗ ಗೊತ್ತಾಯ್ತು ಸಾಂಗ್ ಹಾಕಿಲ್ಲ ಇವತ್ತು ನಾವು ಅಂತ. ಇವತ್ತು ಕಾರ್ ಚೇಂಜ್ ಆಗಿದೆ, ಸೊ ಅದಕ್ಕೋಸ್ಕರ ಸಾಂಗ್ ಹಾಕಿಲ್ಲ. ನಮ್ಮ ಲೋಕೇಶ್ ಬ್ರೋ ಕಾರ್ ತಗೊಂಬಂದ್ರೆ ಅದರಲ್ಲಿ ಬೇಸ್ ಒಳ್ಳೆ ಚೆನ್ನಾಗಿರುತ್ತೆ, ಆಟೋಮೆಟಿಕ್ ಆಗಿ ಫಿಕ್ಸ್ ಆಗ್ಬಿಡುತ್ತೆ. ಇವಾಗ ಮೊಬೈಲ್ ಹುಡುಕ್ತಾ ಇದೀವಿ. ಇಲ್ಲೇ ಇದೆ ಬ್ರೋ. ಕರೆಕ್ಟ್ ಆಗಿದೀವಿ. ನಮ್ಮ ಲೋಕೇಶ್ ಬ್ರೋ ಇನ್ನೂ ಕರೆಕ್ಟ್ ಆಗಿದ್ದಾರೆ ಅಲ್ವಾ ಬ್ರೋ? ಅದು ಕತ್ಲಲ್ಲಿ ಗೊತ್ತಾಗಿಲ್ಲ ಅಷ್ಟೇ. ಇವಾಗ ನಾವ್ ಇದಕ್ಕೆ ಕನೆಕ್ಟ್ ಮಾಡ್ಕೊಬೇಕು ನನ್ನ ಮೊಬೈಲ್ನ. ನೀ ಕೋಮಲ, ನೀ ನಿರ್ಮಲ, ನೀ ಚಂಚಲ, ಓ ಮುದ್ದು ಪ್ರೇಮ. ಕೊನೆಗೂ ಮಾಡಿದ್ವಿ ಗೈಸ್. ಸೀನ್ ಏನಾಯ್ತು ಗೊತ್ತಾ, ಇದು ಮೆಮೊರಿ ಫುಲ್ ಅಂದ್ರೆ ಮೆಮೊರಿ ಅಲ್ಲ, ಲಿಸ್ಟ್ ಫುಲ್ ಎಲ್ಲಾ ಪೇರ್ ಆಗ್ಬಿಟ್ಟಿತ್ತು. ಹೆಂಗೋ ಡಿಲೀಟ್ ಮಾಡ್ಬಿಟ್ಟು ಈಗ ಹೊಸದು, ಅವ್ರಿಗೂ ಹೊಸದು ನನಗೂ ಹೊಸದು ಇದು ಡಿವೈಸು. ಸೊ ಹೆಂಗೋ ಮಾಡಿದ್ವಿ. ಆಯ್ತು, ಲೆಟ್ಸ್ ಗೋ. ಇವಾಗ ಮಜಾ ಬರುತ್ತೆ. ಸೀನು ಗೈಸ್. ರಪ್ಪ ಅಂತ ಸ್ವರ್ಗ ಪಾಸ್ ಆಯ್ತು ಗೈಸ್ ನಮಗೆ. ರಪ್ಪ ಅಂತ ಬಡ್ಡಿ ಮಗೊಂದು ಏನ್ ಪ್ರಾಬ್ಲಮ್ ಲೋಕೇಶ್ ಬ್ರೋ ಮೊಬೈಲಲ್ಲಿ ಆಗ್ತಿತ್ತು, ಸೇಮ್ ಪ್ರಾಬ್ಲಮ್ ಇವಾಗ ನನ್ನ ಮೊಬೈಲಲ್ಲಿ ಆಗ್ತಾ ಇದೆ. ಕಾರ್ನ ಮೂವ್ ಮಾಡಿದಾಗ ಸಾಂಗ್ ಪ್ಲೇ ಆಗ್ತಾ ಇಲ್ಲ. ಲಿಸ್ಟ್ ಬರ್ತಾ ಇಲ್ಲ. ಲಿಸ್ಟ್ ಇಸ್ ಫುಲ್ ಡಿಲೀಟ್ ಅಂತ ಬರ್ತಾ ಇದೆ. ಇದೇ ಪ್ರಾಬ್ಲಮ್ ಆಗ್ಲೇ ಆಗ್ತಿತ್ತು. ಅವ್ರ ಮೊಬೈಲ್ ಏನೋ ಇದ್ಬೋದೇನೋ ಇಶ್ಯೂ, ನನ್ನ ಮೊಬೈಲ್ ಕನೆಕ್ಟ್ ಮಾಡೋಣ ಅಂತ ಮಾಡಿದ್ವಿ. ನೋಡ್ರಿ ಮತ್ತೆ ಮಾಡಿ ಸರ್. ಲಾಸ್ಟ್ ಎಕ್ಸ್ಪೆರಿಮೆಂಟ್ ಗೈಸ್. ಬರ್ಲಿಲ್ಲ ಅಂದ್ರೆ ಅವ್ನ ಅಜ್ಜಿ ಸಾಯಿ ಅಂತ ಬಿಟ್ಬಿಡ್ತೀವಿ. ಮೊಬೈಲ್ ಹಾಕೊಂಡು ಸೈಡ್ ಇಡ್ತೀವಿ. ಪಾಸಿಟಿವ್ ಆಗಿಲ್ಲ ಅಂದ್ರೆ ರಿವರ್ಸ್ ಅಲ್ಲಿ ಹೋಗ್ತೀವಿ ಮತ್ತೆ ನಾವು. ಗೈಸ್ ಹೆಂಗೋ ಆಯ್ತು. ಇವಾಗ ಈ ಕಾರ್ ಮೂವ್ ಮಾಡ್ತೀನಿ, ಆಫ್ ಆಗದೆ ಇದ್ರೆ ಸಾಕು. ಬಡ್ಡಿ ಮಗದು ಮೋಸ್ಟ್ಲಿ ಆಗಲ್ಲ. ಇವಾಗ ಸಕ್ಸಸ್ ಆಯ್ತು. ಮೂವ್ ಆದ್ರೂ ಆಫ್ ಆಗ್ತಾ ಇಲ್ಲ. ಏನು ಹೇಳಿ, ಅದು ಕಟ್ ಮಾಡ್ಬೋದಿದೆ ಹೇಳಿ. ನಾನು ನಿನ್ನ ನನ್ನ ನಡುವೆ ಏನಿಲ್ಲ, ಸುಳ್ಳುಗಳೆಲ್ಲ ನಿಜವಲ್ಲ. ಬ್ರೋ ಇದು ಹೆಂಗಿತ್ತು ಗೊತ್ತಾ? ಅಲ್ಲ KGK ವಾಯ್ಸ್ ಕೇಳಕ್ ಆಗ್ತಾ ಇಲ್ಲ ನನಗೆ ಅಂತ ಹೇಳ್ಬಿಟ್ಟು ನೀವು ಜೋರ್ ಮಾಡ್ಬೇಕಿತ್ತು. ಗೇಮ್ ಗೊತ್ತಲ್ಲ ನಿಮ್ಗೆ? ಹಾ ಗೊತ್ತು. ಅದೇದು ಗೊತ್ತು. ಡಬಲ್ ಪ್ಲೇಯರ್ ಮಲ್ಟಿ ಪ್ಲೇಯರ್ ಆಡ್ಬೋದಿತ್ತು. ನಾವು ಗೇಮ್ ಆಡೋರೆ ಬ್ರೋ. ಹೇಳಿ ಬ್ರೋ. ಗೊತ್ತು, ಆಡಿದೀವಿ. ಹಾಡ್ ಹಾಕ್ಕೊಂಡು ನಾನು ಈ ಹುಡುಗರೆಲ್ಲ ಭಯ ಪಡೋರು. ಹಾಡ್ ಹಾಕ್ಬಿಟ್ಟು ನನ್ನ ಗೇಮ್ ಬಿಟ್ರೆ ಫಸ್ಟ್ ನೋಡಿ ಗೈಸ್, ಏನೇನು ಹಾಡಲ್ಲಿ ಏನೇನು ಏನೋ ಮರ್ಮ ಅಡಗಿದೆ ಅಂತ ಗೊತ್ತಾಗ್ತಾ ಇದೆ ಇದರಲ್ಲಿ. ಬಟ್ ಈ ಹಾಡಲ್ಲಿ ಬೇಸ್ ಬೈ ಡಿಫಾಲ್ಟ್ ಚೆನ್ನಾಗಿದೆ. ಮೆಕ್ಲರಿನ್ ಗಾಡಿ ಹಾಕೊಂಡ್ಬಿಟ್ಟು ಹೊಡಿತಾ ಇದ್ರೆ ಯಾವ ಬರ್ತಾ ಇಲ್ಲ. ಇನ್ನು ಮೆಕ್ಲರಿನ್, ಫೆರಾರಿ ಎಲ್ಲ ಆ ಗೇಮಲ್ಲೇ ನಮ್ಗೆ ಗೊತ್ತಾಗ್ತಿದೆ ಗೈಸ್. ಸೊ ಗೈಸ್ ಆಲ್ಮೋಸ್ಟ್ ಊರ ಹತ್ರ ಬಂದಿದ್ದೀವಿ. ಸೊ ಹತ್ರ ಬಂದ್ಬಿಟ್ಟು ಅಯ್ಯೋ ತಡೀರಿ ಬ್ರೋ ಓಲಿ. ಅವ್ನು ಬಂದಿದ್ದಂಗಿತ್ತು. ಎಲ್ಲರೂ ಮನೆಗೆ ಸೇರೋ ಅರ್ಜೆಂಟಲ್ಲಿ ಫುಲ್ ಜೋಶಲ್ಲಿ ಬರ್ತಾ ಇದ್ದಾರೆ. ನಾವೇ ಒಂದು ಸ್ವಲ್ಪ ಹುಷಾರಾಗಿ ಹೋಗೋಣ. ಸೊ ಇಲ್ಲಿ ಟೀ ಸಿಗುತ್ತೆ ಅಂತ ಗೊತ್ತಾಯ್ತು, ಅದಕ್ಕೋಸ್ಕರ ಈ ಕಡೆ ಬಂದ್ವಿ. ಕಣ್ಣೀರು ಬತ್ತ. ನಾವು ಅಲ್ಲಿ ಹೋದ್ವಾ, ಆ್ಯಕ್ಚುಲಿ ಜ್ಯೂಸ್ ಕುಡಿಯೋಣ ಅಂತ, ಟೀ ಕುಡಿಯೋಣ ಅಂತ ಹೋಗಿದ್ದು. ಜ್ಯೂಸ್ ಟೀನ ಆಂಟಿ ಬಜ್ಜಿ ಹಾಕ್ತಿದ್ರು. ಆಂಟಿ ಬಜ್ಜಿ ಹಾಕಿ ಅಂತ ಹೇಳ್ಬಿಟ್ಟು ಆಂಟಿಗೆ ನೈಸ್ ಮಾಡ್ಬಿಟ್ಟು ಜಾಸ್ತಿ ತೊಗೋತೀವಿ, ಇನ್ನೊಂದೆರಡು ಎಕ್ಸ್ಟ್ರಾ ಹಾಕಿ ಅಂತೆಲ್ಲ ಹಾಕ್ಸ್ಕೊಂಬಂದ್ವಿ. ಆಂಟಿ ಅದೇ ಜೋಶಲ್ಲಿ ಮೆಣಸಿನ್ಕಾಯಿ ನಾನು ಹೆಂಗಿದ್ರು ರುಬ್ಬೇಕು ಇವಾಗ, ಖಾರನ ಇರತ್ತೆಲ್ಲ ಹಾಕೊಂಡು ಹೋಗ್ಬಿಡಿ ಅಂತ ಲೋಟಕ್ಕೆ ಹಾಕ್ಬಿಟ್ಟು ಕೊಟ್ಬಿಟ್ರು ಗೈಸಿಂಗೆ. ನೋಡಿ ಬಜ್ಜಿನ ತೊಡೆ ಮೇಲೆ ಇಟ್ಕೊಂಡು ತಿಂತಾ ಇದ್ದಿ. ಅಜ್ಜಿ ಇಳಿಸ್ತಾ ಇದ್ದೆ ನನಗೆ. ಚೆನ್ನಾಗಿ ಸೆಕೆಂಡ್ಸಲ್ಲಿ
ಮೂಗಿನೆಲ್ಲ ಸೋರಕ್ ಸ್ಟಾರ್ಟ್ ಆಗ್ಬಿಡ್ತು ಬ್ರೋ ನನಗೆ. ನೀವು ಬೆವ್ರ್ತಾ ಇರೋ ಬ್ರೋ. ಖಾರ ಸರಿಯಾಗಿದೆ. ಹೊಡಿತಾ ಇದೆಯಾ ಇಲ್ವಾ? ಹೊಡಿತಿದ್ದೆ ಬ್ರೋ. ಹೊಡಿತಾ ಇದೆಯಾ? ನನಗೆ ಜಾಸ್ತಿ ಹೊಡಿತಾ ಇದೆ ಗುರು. ಮೂಗಿನ ಸೋರ್ತಾ ಇದೆ. ಆಂಟಿ ಎಲ್ಲಿ ಗೊತ್ತಾ ಗೈಸ್? ಅಲ್ಲೇ 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 ಎದುರುಗಡೆ ಕಾಣ್ತಿದ್ಯಲ್ಲ ಅಂಗಡಿ, ಅದೇ ಅಂಗಡಿ. ನಾವು ಇಲ್ಲಿಂದ ಅಲ್ಲಿಗೆ ನಡ್ಕೊಂಡು ಹೋಗ್ಬಿಟ್ಟು ಓಡೋಗಿ ತಂದಿದ್ದಕ್ಕೂ ಸಾರ್ಥಕ ಆಯ್ತು. ಕಿಕ್ ಕೊಡ್ತಾ ಇದೆ. ಒಂದು ಫುಲ್ ಲೋಟ ಕೊಟ್ಟಿರೋದು ಇಷ್ಟು ಖಾಲಿ ಮಾಡಿದ್ದೀವಿ ನಾವು ಇಬ್ಬರೇ. ಗೈಸ್ ಸೌಂಡ್ ನೋಡಿ ಗೈಸ್, ಶೀಟ್ ಮೇಲೆ ಬೀಳ್ದಿರೋದು ಮಳೆ. ಬೆಳಗ್ಗೆ ಬಡ್ಡಿ ಮಗನ್ನು ನಾನು ಇಲ್ಲಿದ್ದೀನಿ. ನೆನೆ ರಾತ್ರಿ ಬರೋಷ್ಟೊತ್ತಿಗೆ ಫುಲ್ಲು ಲೇಟ್ ಆಗ್ಬಿಟ್ಟಿತ್ತು. ಸೊ ಹಾಗಾಗಿ ಹಂಗೆ ಪಾಚಂಬಿಟ್ಟಿದ್ದೆ. ರೋಡೆಲ್ಲ ಯಾವ ಥರ ಇದೆ, ಈ ಥರ ಮಳೆ ನೋಡ್ಬಿಟ್ಟೆ ಸುಮಾರು ದಿನಗಳಾಗ್ಬಿಟ್ಟಿತ್ತು. ಅದು ನಮ್ಮ ತೋಟದ ಹತ್ರ. ಇವಾಗ ನೋಡೋದಕ್ಕೆ ಖುಷಿ ಆಗ್ತಾಯಿದೆ, ಸೌಂಡ್ ಕೇಳೋಕ್ಕೆ ಖುಷಿ ಆಗ್ತಿದೆ. ಈ ಸೌಂಡು ಬಿಡಿ, ನೀವು ಫುಲ್ಲು ಗ್ರೀನರಿ ಚೆನ್ನಾಗಿದೆ, ನೋಡೋಕ್ಕೆ ಖುಷಿ ಆಗ್ತಿದೆ. ಲಾಸ್ಟ್ ಟೈಮು ಕಣಜ ಕಚ್ಚಿತ್ತು ನೆನಪಿಯಾ? ನನ್ನ ಕೈ ಫುಲ್ ಊದ್ಕೊಂಬಿಟ್ಟಿತ್ತು. ಬಡ್ಡಿ ಮಗಂದು ಇಲ್ಲೇ ನೋಡಿ. ಇವಾಗ ಏನೋ ಮಾಡ್ತೈತೆ ಕಾನ್ವರ್ಸೇಷನು. ಅದಕ್ಕೆ ಕೋಲ್ ಹಿಡ್ಕೊಂಡು ಎರಡೂ ಆ್ಯಕ್ಚುಲಿ ಒಂದಿತ್ತು, ಒಂದು ಹೊಡಿಯೋಣ ಅಂದ್ಕೊಂಡೆ. ಇವಾಗ ಎರಡು ಬಂದಿದೆ, ಆ್ಯಂಗಲ್ ಸಿಗ್ತಾಯಿಲ್ಲ. ಅಯ್ಯೋ ಗೊತ್ತಾಯ್ತು. ಅದಕ್ಕೆ ಬಡ್ಡಿ ಮಗನ ಎಗ್ರೋಯ್ತು ಅಷ್ಟೇ. ಇದೊಂದು ಹೊಗೆ ಹಾಕ್ಸಿದೆ. ಇದರೊಳಗೆ ಪಕ್ಕ ಗುಡಿ ಇರುತ್ತೆ ನೋಡಿ, ಬರ್ತಾಯಿದೆ ಇನ್ನೊಂದು. ಓ ಮೈ ಗಾಡಿ, ಹಿಂಗೆ ಮುಟ್ಟಿದ್ದೆ, ಸೌಂಡ್ ಬಂದಿದ್ದೆ, ಓಡಾಡ್ತಾವಿಲ್ಲೆಲ್ಲ. ಈ ತೂತಲ್ಲಿ ಕಾಣ್ತಾ ಇದೆ ಗೈಸ್. ಇಲ್ಲಿದೆ ನೋಡ್ರಿ, ಇದು ಬಡ್ಡಿ ಮಗಂದು ಇಲ್ಲಿಂದ ಆರಿದ್ದು. ಸರಿ, ಇದನ್ನು ಸಾಯಿಸ್ಬಿಡೋಣ ಫಸ್ಟು. ಇದು ಯಾರುಬಿಟ್ಟು ಬಂದ್ಬಿಟ್ಟು ನನಗೇನೇ ಆಪತ್ತು ಕೊಡೋದು ನೋಡಿ. ಏನೇನೆಲ್ಲ ಮಾಡ್ತಿದ್ದೀನಿ ಊರಿಗೆ ಬಂದುಬಿಟ್ಟು ಬೆಳಗ್ಗೆ. ಹಾಂ, ಒಂದು ಸತ್ರ ನೆಮ್ಮದಿ ಇಲ್ಲ ಅಂತ ಹೇಳಿದ್ರೆ ನನಗೆ ಹಾಕುತ್ತೆ ನೋಡಿ. ಓ ಮೈ ಗಾಡ್ ಗೈಸ್, ಅದು ಗೊತ್ತಾಯ್ತು ಗೈಸ್. ಏನೆಲ್ಲ ನನ್ನ ಮೇಲೆ ಬಂದ್ಬಿಟ್ವು. ಎಷ್ಟು ಕರೆಕ್ಟಾಗಿ ಗೊತ್ತಾಗುತ್ತಂದ್ರೆ ಅವಕ್ಕೆ ಇಲ್ಲೇ ಇದ್ದೀವಿ ಅಂತ. ಬಡ್ಡಿ ಮಗಂದು ಎರಡು ಬಂದೈತೆ ನೋಡ್ರಿ ಹೊರಗಡೆಗೆ. ಒಂದು ಒಳಗೆ ಹೋಗ್ಲಿ ತಡೀರಿ. ಒಳಗೆ ಹೋದಾಗ ಒಂದಿನ ಸೈಸಳ. ಇವಾಗ ಮೋಟ್ರ್ ಆನ್ ಮಾಡಬೇಕು ಅಂದರೆ ಮೋಟ್ರ್ ಆನ್ ಮಾಡೋಕ್ಕಾಗಲ್ಲ, ಅದು ಸ್ಟಾರ್ಟರ್ ವರ್ಕ್ ಆಗಲ್ಲ. ಬಿಕಾಸ್ ಒಳಗಡೆ ಒಂದು ಗೂಡು ಥರ ಕಟ್ಬಿಟ್ಟಿರ್ತವೆ, ಹಾಗಾಗಿ ಸ್ಟಾರ್ಟರ್ ಆನ್ ಆಗಲ್ಲ. ಇವಾಗ ಅದನ್ನ ಸ್ಟಾರ್ಟರ್ ಆನ್ ಮಾಡಬೇಕು, ಮೋಟ್ರ್ ಆನ್ ಮಾಡಬೇಕು, ನೀರು ಬೇಕು ಅಂತ ಹೇಳಿದ್ರೆ ಬೋರಿಂದು ನೀರು ಬೇಕು ಅಂತ ಹೇಳಿದ್ರೆ ಅದನ್ನು ಕ್ಲಿಯರ್ ಮಾಡಬೇಕು. ಕಚ್ಚೋದು ಯಾವ ಜಾಗ? ಕುಂಡೀಲಿ ಕಚ್ಚುತ್ತೆ ಅನಿಸುತ್ತೆ. ಸೊ ಅದನ್ನು ರೆಡಿ ಮಾಡ್ಕೋತಾ ಇದೆ. ಯಾರೋ ಕಾಯ್ತಾವ್ರೆ ಕಚ್ಚಿಸ್ಕೊಳ್ಳೋಕ್ಕೆ ಅಂತ. ಸದ್ಯಕ್ಕೆ ನಾನಂತೂ ಕಚ್ಚಿಸ್ಕೊಳ್ಳೋ ಪರಿಸ್ಥಿತಿಲಿಲ್ಲ. ಈಗ ಸದ್ಯಕ್ಕೆ ಕಚ್ಚಿಸ್ಕೊಂಡ್ರೆ ನನಗೆ ಪ್ರಾಬ್ಲಮ್ಮು. ಹೋದ ಸರಿ ಥರ ಎಲ್ಲ ಕೈ ಎಲ್ಲ ಊದ್ಬಿಟ್ರೆ ಅಷ್ಟೇ ಆಮೇಲೆ ಉಷ್ಣನು. ಬಿಕಾಸ್ ಬೇಜಾನು ಕೆಲ್ಸಗಳಿದ್ದಾವೆ. ಸೊ ಅದಕ್ಕೋಸ್ಕರ ಅವನು ಜಾಸ್ತಿ ಕೆಳ್ಕೋಕೆ ಹೋಗೋಲ್ಲ. ಬಟ್ ಆದರೂ ಮೋಟ್ರ್ ಆನ್ ಮಾಡಿ ಟ್ರೈ ಮಾಡಿ ನೋಡ್ತೀನಿ. ಬಂದರೆ ಅದು ಒಂದೇ ಸುತ್ತಲ್ಲಿ ಬರಬೇಕು, ಒಂದೊಂದಾಗಿ ಬಂದೆ ಸಾಯಿಸ್ಬಿಡೋದು. ಸೊ ಎನಿವೆ, ಥ್ಯಾಂಕ್ ಯು ಸೊ ಮಚ್. ವ್ಲಾಗ್ ಇಷ್ಟ ಲೈಕ್ ಮಾಡಿ, ಸೂಪರ್ ನೋಡ್ತಾರೆ ಮೇಲೆ ಸಬ್ಸ್ಕ್ರೈಬ್ ಆಗಿ ಜಾಯ್ನ್ ಆಗಿ ನಮ್ಮ ಫ್ಯಾಮಿಲಿಗೆ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಕೀಪ್ ಸ್ಮೈಲಿಂಗ್, ಬಾಯ್ ಸಿ ಯು. ಮೋಟ್ರ್ ಆನ್ ಮಾಡಿದೆ, ಮೋಟ್ರ್ ನೀರು ಬರ್ತಿದೆಯಾ ಇಲ್ವ, ಮೇಲೆ ಎಕ್ಸ್ತಿದೆಯಾ ಇಲ್ವ ನೋಡಲೇ ಇಲ್ಲ, ನೋಡ್ಬಿಡೋಣ ಅದು. ಹಾಂ, ಅದಲ್ಲೇ ಬರ್ತಿರೋದು. ಯಾವ ಸಾಂಗ್ ಹೇಳಿದ? ಏನಿಲ್ಲ ಗೊತ್ತಾಗೋಯ್ತು ನಮ್ಮ ಲೋಕೇಶ್ ಬಗ್ಗೆ.